ಆವರಣದಿಂದ ಕೂಡಿರೋಂಥ ಮಠ ಇದಾಗೈತಿ. ಇಲ್ಲಿ ಹಲವಾರು ಸದ್ಭಕ್ತರು ಡೈಲಿ ಬರ್ತಾರೆ, ದಿನವೂ ಇಲ್ಲಿ ಶ್ರೀಗಳ ಆಶೀರ್ವಾದ ಪಡಿತಾರೆ. ಒಂದು ವಿಶೇಷವಾದ ಶಾಂತವಾದ ಸ್ಥಳ ಇದಾಗೈತಿ. ಈ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಶಾಂತವಾಗಿರೋ ಜಾಗ ಅಂತಂದು. ಹಲವಾರು ಭಕ್ತರು ಡೈಲಿ ಇಲ್ಲಿ ಬರ್ತಾರೆ, ಶ್ರೀಗಳ ಆಶೀರ್ವಾದ ಪಡಿತಾರೆ. ಈಗ ನಾನು ನಿಮಗೆ ಈ ಎಡಗಡೆಯಲ್ಲಿ ಶ್ರೀಗಳು ಇಲ್ಲಿ ಕೊಂಡಿರ್ತಾರಲ್ಲ ಅವರ ಜಾಗವನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಅವರು ಹೆಚ್ಚಿಗೆ ಕಾಲವನ್ನು ಕಳೀತಾರಂತ ಇಲ್ಲಿನ ಜನ ಹೇಳಿದ್ರು ನಮ್ಗೆ. ನಾವು ಶ್ರೀಗಳನ್ನು ಪರಿಚಯ ಮಾಡಿಸ್ತೀವಿ. ಅದಕ್ಕಿಂತ ಮುಂಚೆ ಮಠದ ಪರಿಚಯ ಮಾಡಿಸ್ಕೊಂಡು ಬಂದೀವಿ. ಈ ಸ್ಥಳದಲ್ಲೇ ಶ್ರೀಗಳು ಜನರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಇಲ್ಲೇ ಜನರ ಕಷ್ಟ ಸುಖಗಳನ್ನು ಕೇಳ್ಕೊಂಡು ಜನರಿಗೆ ಸುಖ ದುಃಖಗಳನ್ನು ಹಂಚಿಕೊಂಡು ಜನರಿಗೆ ತಮ್ಮ ಕೈಲಾದ ನೆರವನ್ನು ಕೊಡ್ತಾರೆ ಶ್ರೀಗಳು. ಇಲ್ಲಿ ನಾವೀಗ ಗದ್ದುಗೆ ಜಾಗಕ್ಕೆ ಹೊಂಟೀವಿ. ಈಗ ನೋಡ್ತಿರ್ಬೋದು ನೀವು ಈ ಸ್ಥಳದ ಪವಿತ್ರತೆ ಎಷ್ಟೈತೆ ಅಂತಂದ್ರೆ ಜನ ಅಷ್ಟು ನಂಬ್ತಾರೆ ಈ ಸ್ಥಳವನ್ನು. ತಮ್ಮ ಕಷ್ಟ ಮರೆಯೋದಕ್ಕೆ, ತಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಹಲವಾರು ಭಕ್ತರು ಡೈಲಿ ಇಲ್ಲಿ ಬರ್ತಾರೆ. ಬಂದವರು ತುಂಬ ಯಶಸ್ಸು ಕಂಡಿದ್ದಾರೆ ಕೂಡ. ನಾವೀಗ ಈ ಗದ್ದುಗೆ ಜಾಗಕ್ಕೆ ಬಂದೀವಿ. ಶ್ರೀಗಳನ್ನು ನೋಡ್ಬೋದು ನೀವು. ಸದ್ಗುರು ಅದೃಶ್ಯ ಶಿವಯೋಗಿಗಳ ಜನನ ಮತ್ತು ಅವರು ಲಿಂಗೈಕ್ಯರಾಗಿದೆ ಎಲ್ಲ ಡೀಟೇಲ್ಸ್ ಐತಿ. ನೀವು ಈಗ ನೋಡ್ತಿದ್ದೀರಿ ಶ್ರೀಗಳ ಗದ್ದುಗೆಯನ್ನು. ಇಲ್ಲಿ ಹಲವಾರು ಭಕ್ತರು ಶ್ರೀಗಳನ್ನು ಸ್ಮರಿಸುತ್ತಾ ದಿನ ಇಲ್ಲಿಗೆ ಬರ್ತಾರೆ. ಹಂಗೆ ಶ್ರೀಗಳ ಅಮೃತಶಿಲೆಯ ಮೂರ್ತಿಯನ್ನು ನೋಡ್ಬೋದು. ಮತ್ತು ಕೆಳಗಡೆ ಲಿಂಗೈಕ್ಯವಾಗಿರುವ ಶ್ರೀಗಳ ಮೂರ್ತಿ, ಶಿವನ ಮೂರ್ತಿಗಳನ್ನು ಕೂಡ ನೀವು ಗಮನಿಸ್ಬೋದು. ತೋರಿಸೋ ಪ್ರಯತ್ನ ಮಾಡತ್ತೀವಿ. ಈಗ ನೀವು ಚಿತ್ರದಲ್ಲಿ ನೋಡತ್ತೀರಿ ಅಪ್ಪಾಜಿಯವರ ಕರ್ತೃಗದ್ದಿಗೆ ಸಮಾಧಿ ಸ್ಥಳ ಅಂತ ಏನು ಕರೀತಾರೆ, ಅದನ್ನು ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡತ್ತೀವಿ. ಒಂದು ವಿಶೇಷ ಸ್ಥಳ ಅಂತಲೇ ಹೇಳ್ಬೋದು. ಈ ಸ್ಥಳವನ್ನು ನೋಡೋದಕ್ಕೆ ಎಲ್ಲರಿಗೂ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿಯ ಕಮಿಟಿಯವರೇ ಅಲ್ಲಿ ಕೆಳಗಡೆ ಹೋಗಿರೋಂಥದ್ದು. ಈ ಸ್ಥಳಕ್ಕೆ ನಾವು ಬಂದಿರೋದೇ ನಮ್ಮ ಪುಣ್ಯದ ಸಮಯ ಅಂತ ನಾವು ಅಂದ್ಕೊತೀವಿ. ಕರ್ತೃಗದ್ದಿಗೆಯನ್ನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ನಾವು ಆ ಸ್ಥಳವನ್ನು ನೋಡ್ತಾ ಇದ್ದೀವಿ. ಇಂಥ ಒಂದು ಪುಣ್ಯದ ಸ್ಥಳವನ್ನು ನಾವು ನೋಡೋದಕ್ಕೂ ನಿಮ್ಗೆ ತೋರಿಸೋದಕ್ಕೂ ನಾವು ಅದೃಷ್ಟ ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ತೈತಿ. ಈಗ ನಾವು ನೋಡಿ ಈಗ ಆಚೆ ಕಡೆ ಬಂದೀವಿ. ನಾವು ವಿಶಾಲವಾದ ಆವರಣವನ್ನು ಇಲ್ಲಿ ಗಮನಿಸ್ಬೋದು. ಎಷ್ಟು ವಿಶಾಲವಾದ ಮಠದ ಆವರಣ ಇದಾಗಿದೆ. ಬೆಳಗ್ಗೆಯಿಂದ ಭಕ್ತರು ಇಲ್ಲಿ ಬರ್ತಾರೆ, ಶ್ರೀಗಳ ಆಶೀರ್ವಾದ ಪಡಿತಾರೆ. ಸಾಯಂಕಾಲ ಕೂಡ ಬೇರೆ ಎಲ್ಲ ಮಠಗಳು ಸಾಯಂಕಾಲ ಸ್ತಬ್ಧವಾಗಿದ್ದರೆ ಈ ಮಠ ಸಾಯಂಕಾಲನೇ ಹೆಚ್ಚು ಭಕ್ತರಿಂದ ಕೂಡ್ಕೊಂಡಿರುತ್ತೆ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಈಗ ನವರಾತ್ರಿ ಸಮಯ ಆಗಿರೋದ್ರಿಂದ ಇಲ್ಲಿ ದಿನವೂ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾವಂತ. ಸೊ ಒಂದು ಕಾರ್ಯಕ್ರಮವನ್ನು ನೋಡೋ ಅದೃಷ್ಟ ನಮಗೂ ನಿಮಗೂ ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂತ ನಾವು ಇವತ್ತು ಪರ್ಮಿಷನ್ ತೊಗೊಂಡು ಬಂದಿದ್ದು. ಇವತ್ತು ನಿನ್ನೆ ಅದು ಕಾರ್ಯಕ್ರಮ ಇತ್ತಂತ ನಮ್ಗೆ ಆ ಕಾರ್ಯಕ್ರಮ ನೋಡೋಕ್ಕಾಗಲಿಲ್ಲ. ನಾವು ಇವತ್ತು ಬಂದು ನೀವು ಕೂಡ ಇಲ್ಲಿ ಭೇಟಿ ಕೊಡ್ಬೋದು. ಅಷ್ಟು ವಿಶೇಷವಾದ ಜಾಗ ಇದೆ. ನಮ್ಮ ಇತಿಹಾಸವನ್ನು ಬಿಂಬಿಸುವಂಥ ಜಾಗ. ಯಾಕಂದರೆ 12ನೇ ಶತಮಾನ, ನಾನು ಆಗಲೇ ಹೇಳಿದೆ, 12ನೇ ಶತಮಾನದಲ್ಲಿ ಈ ಸ್ಥಳ ನಿರ್ಮಾಣ ಆಗಿತ್ತು. ಈ ಸ್ಥಳದಲ್ಲಿ ಬಿಜ್ಜಳರು ಮತ್ತು ವೀರಶೈವರು ಅಂದರೆ ಇವರೇನಿದ್ದಾರೆ ಅವರಿಗೆ ಯುದ್ಧ ನಡೆದಾಗ ಇಲ್ಲಿ ಯುದ್ಧ ನಡೆದ ಸ್ಥಳವನ್ನು ಈ ಊರು ಅಂತ ಬಿಂಬಿಸ್ತಾರೆ ಜನ. ಅದನ್ನು ಈಗಲೂ ಕೂಡ ನಂಬ್ತಾರೆ. ಇಲ್ಲಿ ಯುದ್ಧವನ್ನು ನಡೆಸಿ ವೀರಶೈವರು ಏನಿದ್ದಾರೆ ಅವರು ಇಲ್ಲಿಂದ ಉಳುವಿಗೆ ಪಾದಯಾತ್ರೆಯನ್ನು ನಡೆಸ್ತಾರೆ. ಆ ಯುದ್ಧ ನಡೆದದ್ದಕ್ಕಾಗಿ ಈ ಸ್ಥಳವನ್ನು ಇಂದಿಗೂ ಜನ ನಂಬ್ತಾರೆ. ಅಷ್ಟೇ ಭಕ್ತಿಯಿಂದ ಈ ಮಠಕ್ಕೋಸ್ಕರ ಈ ಶ್ರೀಗಳನ್ನು ನಡೆದುಕೊಂಡು ಅದೇ ಭಕ್ತಿಯಿಂದ ಇವತ್ತಿಗೂ ನಂಬ್ಕೊಂಡು ಬಂದಿದ್ದಾರೆ ಈ ಮಠವನ್ನು. ಮಠ ಮಂದಿರ ಅಂದಮೇಲೆ ಭಜನೆ ಪ್ರಾರ್ಥನೆಗಳು ನಡೀತಾನೆ ಇರ್ತವೆ. ಆ ನಿಟ್ಟಿನಾಗ ಈಗ ನಾವೇನು ತೋರ್ಸಕೊಳ್ತೀವಿ, ಇದು ಭಜನಾ ಸ್ಥಳ ಅಂತ ಕರೀತಾರೆ. ಇಲ್ಲಿ ಬಸವಾದಿ ಶರಣರ ಮತ್ತು ದೇವರ ಭಜನೆ ಪ್ರಾರ್ಥನೆಗಳು ನಡೆಯುವಂಥ ಜಾಗ ಇದು. ಇಲ್ಲಿ ನೀವು ಹಳೆಯ ಹಲವಾರು ಭಾವಚಿತ್ರಗಳನ್ನು ಗಮನಿಸ್ಬೋದು. ಹಳೆಯ ಶ್ರೀಗಳ ಭಾವಚಿತ್ರಗಳು, ಹಳೆ ಕಾಲದ ನಾವೇನು ಇವತ್ತಿಗೂ ದೇವರು ಅಂತ ನಂಬ್ತೀವಿ. ಇಲ್ಲಿ ಇವರು ಅಂತ ಇಲ್ಲ, ಎಲ್ಲ ಶ್ರೀಗಳು ಸಾಧನೆ ಮಾಡಿದಂಥವ್ರು ಹಲವರ ಭಾವಚಿತ್ರಗಳನ್ನ ಇಲ್ಲಿ ಗಮನಿಸ್ಬೋದು. ನೋಡೋದಕ್ಕೆ ಒಂದು ಥರ ಗ್ಯಾಲರಿ ಮ್ಯೂಸಿಯಂ ಏನಂತೀವಿ ನಾವು, ಆ ಥರ ನಮಗೆ ಕಂಡು ಬರ್ತಾ ಇದೆ. ಅತ್ಯಂತ ಹಳೆಯ ಪುರಾತನ ಚಿತ್ರಗಳು ಕೂಡ ಇಲ್ಲಿ ಸಂಗ್ರಹ ಮಾಡಿಟ್ಟಾರೆ. ಸೊ ಅದನ್ನು ನೋಡೋಕೆ ಭಾಳ ಖುಷಿ ಆಗತ್ತೈತಿ. ಇಂಥ ಒಂದು ಶಾಂತ ಸ್ಥಳ ಭಜನೆ ಮಾಡೋದಕ್ಕೆ ಒಂದು ಮೀಸಲಾಗಿಟ್ಟಿರುವಂಥದ್ದು ಖುಷಿ ಸಂಗತಿ. ಇಲ್ಲಿ ಅಪ್ಪಾಜಿ ಅವ್ರನ್ನ ನೀವು ಈಗ ಗಮನಿಸ್ತೀರಿ. ಈ ಸ್ಥಳವನ್ನು ನೋಡ್ತಾ ಇದ್ರೇ ಭಕ್ತಿಭಾವ ಬೇಡ ಅಂದ್ರೆ ಬರ್ತೈತಿ. ಅಂಥ ಒಂದು ಶಾಂತ ಸ್ಥಳ ಇದೆ. ಕಾದ್ರೊಳ್ಳಿ, ನಾನು ಈಗಾಗಲೇ ಹೇಳಿ, ಒಂದು ಕದನ ಆಗಿರೋ ಜಾಗವನ್ನು ಕಾದ್ರೊಳ್ಳಿ ಅಂತ, ಅವತ್ತಿಂದ ಕದನ ಆಗಿರೋ ಜಾಗ ಕಾದ್ರೊಳ್ಳಿ ಅಂತಲೇ ಫೇಮಸ್ ಆಗಿರುವಂಥದ್ದು. ಅವತ್ತಿಂದ ಇಲ್ಲಿನ ಭಕ್ತರು ಈ ಮಠಕ್ಕೋಸ್ಕರ ನಡ್ಕೊತಾರೆ. ಮಠದ ಇತಿಹಾಸ ತುಂಬಾ ಹಳೇದು. ಈಗಾಗಲೇ ಹೇಳಿದ್ನಿ, 12ನೇ ಶತಮಾನದಿಂದ ಈ ಮಠದ ಇತಿಹಾಸ ನಡ್ಕೊಂಡು ಬಂದೈತಿ. ಅವತ್ತಿಂದ ಇವತ್ತಿನವರೆಗೂ ಭಕ್ತರು ಎಷ್ಟು ಭಕ್ತಿಯಿಂದ ಅವತ್ತು ನಡ್ಕೊತಿದ್ರೋ ಇವತ್ತು ಕೂಡ ಅಷ್ಟೇ ಭಕ್ತಿಯಿಂದ ನಡ್ಕೊತಾರೆ.
ಇಲ್ಲಿ ಭಾವಚಿತ್ರಗಳನ್ನ ನಾವು ಈಗ ತೋರಿಸೋ ನಿಮ್ಗೆ ಪ್ರಯತ್ನ ಮಾಡ್ತೀವಿ. ನಿಧಾನವಾಗಿ ಗಮನಿಸ್ಬೋದು ನೀವು. ತುಂಬ ಹಳೆಯ ಭಾವಚಿತ್ರಗಳೆಲ್ಲ ಇದ್ದಾವೆ. ಈ ಸ್ಥಳವನ್ನು ಕೂಡ ನೀವು ಗಮನಿಸ್ಬೋದು. ಒಂದು ಪೀಠ ಇದೆ ಮತ್ತು ಸದ್ಯದಲ್ಲಿ ಇರುವಂಥ ಅಜ್ಜರ ಭಾವಚಿತ್ರ ಕೂಡ ಕಾಣ್ಬೋದು ನೀವು. ಇದಕ್ಕೂ ಮೊದಲು ಇದ್ದಂತಹ ಅಜ್ಜರ ಭಾವಚಿತ್ರ ಕೂಡ ಅದರಲ್ಲಿ ಪಕ್ಕದಲ್ಲೇ ಇರುವಂಥದ್ದು. ಉಳುವಿಗೆ ಏನು ಹೋಗಿದ್ರು ಅಂತ ನಾನು ಈಗಷ್ಟು ಕಥೆ ಹೇಳಿದೆ. ಆಗಿನ ಕಾಲದ ಭಾವಚಿತ್ರ ಅಂತ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ಬಸವಣ್ಣನ ಭಾವಚಿತ್ರ ಕೂಡ ಇದೆ. ಇಲ್ಲಿ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಇಲ್ಲಿ VIP ಬಂದಾಗ, ಅಂದರೆ ಹೆಚ್ಚಿನ ಮಠಗಳನ್ನು ತುಂಬ ಜನ ನಂಬ್ತಾರೆ. ಹಿರಿಯರಾಗಿರ್ಬೋದು, ನಾಯಕರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಒಂದು ಭಕ್ತಿಭಾವದಿಂದ ಬಂದಾಗ ಈ ಸ್ಥಳವನ್ನು ಮೀಸಲಿರಿಸಲಾಗಿದೆ ಅಂತ ಹೇಳಲಾಗ್ತೈತಿ. ಸೊ ನಾವೀಗ ಹೀಗೆ ನೀವು ನೋಡತ್ತೀರಿ, ಇದು ಸ್ವಾಮೀಜಿಯವರ ಪೂಜಾ ಸ್ಥಳ. ಶಿವಯೋಗಿಗಳು ಅಪ್ಪಾರ ಅಂತ ತುಂಬ ಜನ ಹೇಳ್ತಾರೆ. ಅಪ್ಪಾರ ಅಂದ್ರೆ ನೀವು ಅವ್ರ ಭಾವಚಿತ್ರ ನೋಡ್ತಿದ್ದಂಗೆ, ಅವ್ರ ಮೂರ್ತಿ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗ್ತೈತಿ ಎಷ್ಟು ಭಕ್ತಿಯಿಂದ ಜನ ನಡ್ಕೊತಿದ್ರಂತ. ಅವರ ಮುಖದ ಒಂದು ತೇಜಸ್ಸೇ ನಮಗೆ ಹೇಳತೈತಿ. ಅವರು ಎಷ್ಟು ಜನರಿಗೆ ಒಳ್ಳೇದು ಮಾಡಿರ್ಬೋದು, ಎಷ್ಟು ಚೆನ್ನಾಗಿ ಮಠವನ್ನು ನಡೆಸ್ಕೊಂಡು ಬಂದಿರ್ಬೋದು ಅನ್ನೋದು ನಮಗೆ ಈಗ ಗೊತ್ತಾಗ್ತೈತಿ. ಈ ಪಾಲಾಕ್ಷ ಶಿವಯೋಗೀಶ್ವರರ ಭಾವಚಿತ್ರ ಕೂಡ ಪಕ್ಕದಾಗೈತಿ. ಕಾದ್ರಹಳ್ಳಿ, ನಾನು ಅವಾಗಲೇ ಹೇಳಿನಿ, ಕಾದ್ರಹಳ್ಳಿ ಇತಿಹಾಸ ಕೂಡ ಹೇಳಿನಿ. ಶಿವಶರಣರನ್ನು ಮೀಸಲಾಗಿ ಇಟ್ಟಿರುವಂಥ ಜಾಗ ಇದು. ಇಂಥ ಜಾಗಕ್ಕೆ ಭೇಟಿ ಕೊಡೋದಕ್ಕೆ ಅದೃಷ್ಟ ಮಾಡಿರಬೇಕು. ನಮ್ಮ ಅದೃಷ್ಟ ಇವತ್ತಿತ್ತು ಅಂತ ನಾವು ಬಂದೀವಿ. ಸಿದ್ಧಾರೂಢ ಶ್ರೀಗಳನ್ನ ನೋಡ್ರಿ ನೀವು. ಹಳೆ ಅಪ್ಪಾಜಿಯವರ ಫೋಟೋ ಮತ್ತು ಈಗ ಪ್ರಸ್ತುತ ಇರುವ ಅಪ್ಪಾಜಿಯವರ ಫೋಟೋ ಕೂಡ ಇಲ್ಲಿ ಭಾವಚಿತ್ರಗಳನ್ನ ನೀವು ಗಮನಿಸ್ಬೋದು. ಎಲ್ಲ ಭಾವಚಿತ್ರಗಳ ಹಳೆಯ ನೆನಪುಗಳನ್ನು, ಗುರುತುಗಳನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟಾರೆ. ಕಾದ್ರಹಳ್ಳಿಯ ಶ್ರೀಮಠ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ತೈತಿ, ಉತ್ತರ ಕರ್ನಾಟಕ ಭಾಗದವರಿಗೆ, ಬೆಳಗಾವಿ ಡಿಸ್ಟಿಕ್ನವರಿಗೆ, ಹೊರಗಿನವರಿಗೆ ಗೊತ್ತಿರೋಂಗಿಲ್ಲ. ನೀವು ಕೂಡ ಒಂದ್ಸಲ ಭೇಟಿ ಕೊಡ್ಬೋದು. ಅಷ್ಟು ಉತ್ತಮವಾಗೈತಿ ಜಾಗ. ದಾಸೋಹ ಯಾವಾಗೂ ಚಾಲು ಇರ್ತೈತಿ. ಮಠಮಾನ್ಯಗಳು ಅದಕ್ಕೆ ಫೇಮಸ್ ಆಗಿರೋಂಥದ್ದು. ಆ ನಿಟ್ಟಿನಲ್ಲಿ ಈ ಮಠ ಕೂಡ ಅಷ್ಟೇ ಫೇಮಸ್ ಆಗೈತಿ. ಇಲ್ಲಿ ಪ್ರತಿದಿನ ಅಂದರೆ ವರ್ಷದ 365 ದಿನ ಕೂಡ ದಾಸೋಹ ನಡೀತೈತೆ. ಅದು ವಿಶೇಷ. ಈಗ ನೀವು ಚಿತ್ರದಲ್ಲಿ ನೋಡತ್ತೀರಿ, ಇಲ್ಲಿ ದಾಸೋಹಕ್ಕೋಸ್ಕರ ಏನೇನು ಬಂದು ಇಳಿಯತ್ತವು ಸಾಮಗ್ರಿಗಳಂತ. ಇಲ್ಲಿ ದಾಸೋಹ ಅಡಿಗೆಯನ್ನು ಸಿದ್ಧ ಮಾಡುವಂಥ ಜಾಗಕ್ಕೆ ನಾವು ಹೊಂಟೀವೀಗ. ದೊಡ್ಡ ಕಿಚನ್, ಅಂದರೆ ದೊಡ್ಡ ಅಡುಗೆ ಮನೆ. ಇಷ್ಟು ದೊಡ್ಡ ಅಡುಗೆ ಮನೆಯಲ್ಲಿ ದಿನಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಬೇಕಾದಂತಹ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಾರೆ. ಇಷ್ಟು ದೊಡ್ಡ ಅಡುಗೆ ಮನೆ ಇದೆ. ಇಲ್ಲಿ ಪ್ರತಿದಿನ ಇಲ್ಲಿ ಎಷ್ಟು ಜನ ಬರ್ತಾರೆ ಭಕ್ತಾದಿಗಳು, ಅವರಷ್ಟು ಜನರಿಗೆ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಾರೆ. ನೀವು ಒಲೆಗಳನ್ನ ನೋಡ್ತಿರ್ಬೋದು, ಎಷ್ಟು ದೊಡ್ಡ ಒಲೆ ಐತಂತಂದ. ಎಷ್ಟು ದೊಡ್ಡ ಒಲೆಯಲ್ಲಿ ದಿನವೂ ಅಡುಗೆ ಮಾಡಿ, ದಿನವೂ ಅಂದ್ರೆ 365 ದಿನ, ವರ್ಷದ 365 ದಿನವೂ ಇಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ. ಪ್ರತಿಯೊಬ್ಬ ಭಕ್ತರು ಇಲ್ಲಿ ಅನ್ನದ ಪ್ರಸಾದವನ್ನು ಪಡ್ಕೊಬೋದು. ಅಷ್ಟು ವಿಶೇಷವಾದ ಜಾಗ ಇದು. ಅಷ್ಟು ದೊಡ್ಡ ಪಾತ್ರೆಗಳನ್ನ ನೀವು ಗಮನಿಸತ್ತೀರಿ. ಇಷ್ಟು ದೊಡ್ಡ ಪಾತ್ರೆಗಳಲ್ಲಿ ಎಲ್ಲವೂ ಸಿದ್ಧವಾಗ್ತಾವೆ. ಪ್ರತಿದಿನ ಇಲ್ಲಿ ದಾಸೋಹದ ವ್ಯವಸ್ಥೆ ಇರ್ತೈತಿ. ದಾಸೋಹದ ವ್ಯವಸ್ಥೆಗೆ ಸಾಮಗ್ರಿಗಳೆಲ್ಲ ಬರತಾವು, ಹೊತ್ಕೊಂಡು ಹೊಂಟಾರ. ನೀವು ಗಮನಿಸತ್ತೀರಿ. ಈಗ ನನಗ ಏನು ಅಡುಗೆ ಮನೆ ತೋರಿಸಿದ್ನಿ, ಅದಕ್ಕೋಸ್ಕರ ದಾಸೋಹಕ್ಕೋಸ್ಕರ ಏನು ವ್ಯವಸ್ಥೆ ನಡೆಯತೈತಿ. ಪ್ರತಿಯೊಂದು ವ್ಯವಸ್ಥೆಯನ್ನು ಇಲ್ಲಿನ ಭಕ್ತರು ತಾವೇ ಸ್ವಂತವಾಗಿ ನಿಂತು ನಮ್ಮೂರು ನಮ್ಮ ಮಠ ಅನ್ನೋ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡ್ತಾರೆ. ಎಷ್ಟು ಇನ್ನೂ ಕೂಡ ನಮ್ಮ ದೇಶದಾಗ ಭಕ್ತಿ ಭಾವಗಳು, ದಾನ ಧರ್ಮಗಳು ಎಷ್ಟು ರೀತಿ ಉತ್ತಮವಾಗಿ ನಡೆಯುತ್ತವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗೈತಿ. ಕಾದ್ರಹಳ್ಳಿ ಮಠದ ಶ್ರೀ ಸೀಮಿ ಮಠದ ಮಠಾಧೀಶರಾದಂತಹ ಪಾಲಾಕ್ಷ ಶಿವಯೋಗಿಗಳ ಹತ್ರ ನಾವು ಬಂದಿದ್ದೀವಿ. ಈಗ ಶಿವಯೋಗಿಗಳನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಶ್ರೀಗಳ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ, ಕಿರು ಪರಿಚಯ. ಇದು ಕಾದರಹಳ್ಳಿ ಅನ್ನುವಂಥದ್ದು ಬಹಳಷ್ಟು ಪ್ರಾಚೀನವಾದಂಥ ಗ್ರಾಮ. ಇಲ್ಲಿ 12ನೇ ಶತಮಾನಕ್ಕಿಂತಲೂ ಪೂರ್ವಭಾವಿಯಾಗಿ ಈ ಗ್ರಾಮದ ಅಸ್ತಿತ್ವವನ್ನು ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿರುವಂಥ ಅನೇಕ ಶಾಸನಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಸುಮಾರು 10ನೇ ಶತಮಾನದ ಪೂರ್ವದಲ್ಲಿಂದಲೂ ಈ ಕಾದ್ರಹಳ್ಳಿ ಮಲಪ್ರಭಾ ನದಿ ತೀರದಲ್ಲಿ ಇರುವಂಥದ್ದು. ಇಂತಹ ಒಂದು ಕಾದ್ರಹಳ್ಳಿಯ ಇತಿಹಾಸ 12ನೇ ಶತಮಾನದ ಶರಣರು ಇಲ್ಲಿ ಬಂದಾಗ ಬಿಜ್ಜಳ ಬಸವಣ್ಣನವರ ನಂತರದಲ್ಲಿ ಆ ಕ್ರಾಂತಿಯಾದ ಬಳಿಕ ಆ ಶರಣರ ಜೊತೆಗೆ ಹಳಿಯ ಬಿಜ್ಜಳನ ಕಾದಾಡಿದ ಹಳ್ಳಿ ಆಗಿರುವುದರಿಂದ ಕಾದಾಡಿದ ಹಳ್ಳಿ,
ಕಾದಿದಹಳ್ಳಿ, ಕಾದರವಳ್ಳಿ ಅಂತ ಈ ಗ್ರಾಮಕ್ಕೆ ಹೆಸರಿದೆ. ಇಲ್ಲಿ ನಾನು ಸುಮಾರು ನಮ್ಮ ಗುರುಗಳಾಗಿರ್ತಕ್ಕಂಥ ಅಪ್ಪ ಶಿವಯೋಗೀಶ್ವರರು, ಅವ್ರ ಗುರುಗಳಾಗಿರ್ತಕ್ಕಂಥ ಅದೃಶ್ಯ ಶಿವಯೋಗಿಗಳು, ಅವ್ರ ಗುರುಗಳಾಗಿರ್ತಕ್ಕಂಥ ಬಾಬಾ ಮಹಾರಾಜರು, ಹೀಗೆ ಒಂದು ಗುರು ಪರಂಪರೆ ನಮ್ಮ ಈ ಮಠಕ್ಕೆ ಸಂದಿದೆ. ಇಂತಹ ಮಠದೊಳಗೆ ನಾನು ಸುಮಾರು ಇವಾಗ 1978ನೇ ಇಸ್ವಿಯಿಂದ ಈ ಮಠದಲ್ಲಿದ್ದು ನಮ್ಮ ಗುರುಗಳು ನಡೆಸ್ಕೊಂಡು ಬಂದಿರತಕ್ಕಂಥ ಶರಣ ಸಾಹಿತ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ನಾನು ಬರ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಶರಣ ಸಾಹಿತ್ಯವನ್ನು ಪರಿಚಯಿಸಿದ ಯಾವುದಾದ್ರೂ ಮಠ ಇದ್ದರೆ ಅದು ಸೀಮೆ ಮಠ ಅಂತ ಒಂದು ಕೀರ್ತಿ ಇದೆ. ಅಂಥ ಭವಿಷ್ಯತ್ತು ಇರುವಂಥ ಈ ಒಂದು ಮಠಕ್ಕೆ ಕಳಶಪ್ರಾಯವಾಗಿ ಅನೇಕ ಶರಣರು ಇಲ್ಲಿ ಮೊದಲಿಗೆ ಬಂದಿರೋದ್ರಿಂದ ಆ ಬಂದಿರತಕ್ಕಂಥ ಶರಣರ ಸಾಹಿತ್ಯವನ್ನು ಕೂಡ ಈ ಕಾದರವಳ್ಳಿ ಅನೇಕ ವಿಚಿತ್ರವಾದಂಥ ವಿಶಾಲವಾದಂಥ ಒಂದು ತನ್ನ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿದೆ. ಈಗ ಸೀಮೆ ಅಂದರೆ ಏನು ಗುರುಗಳೇ? ಸೀಮೆ ಮಠ ಅಂದರೆ ಇದೊಂದು ಸೀಮೆ ಅಂದರೆ ಆ ಕಡೆಯಿಂದ ಬಾದಾಮಿ ಚಾಲುಕ್ಯರು, ಈ ಕಡೆಯಿಂದ ಗೋವೆ ಕದಂಬರು ಎಲ್ಲರ ನಡುವ ಮಧ್ಯೆ ಇರುವಂಥ ಸೀಮೆ ಇರೋದ್ರಿಂದ ಇದು ಸೀಮೆ. ಇದು ನದಿ ಮಲಪ್ರಭಾ ನದಿ, ಇದು ಸೀಮೆ. ಈ ಸೀಮೆ ಇರೋದ್ರಿಂದ ಇದಕ್ಕೆ ಸೀಮೆ ಮಠ ಅಂತ ಅಂದಿನಿಂದಲೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾನೀಗ ಕೇಳಲ್ಪಟ್ಟ ಇದು ಕದಂಬರ ಆಡಳಿತದಲ್ಲೂ ಕೂಡ ಇದನ್ನ ಮೆನ್ಷನ್ ಆಗಿತ್ತು. ಅದಕ್ಕೆ ಶಾಸನ ಕೂಡ ನಮ್ಮ ಇಲ್ಲಿ ವೀರಭದ್ರೇಶ್ವರ ಗುಡಿಯಲ್ಲಿ ಇದೆ. ಹೊಳೆದಂಡಿ ಒಳಗೆ ಶಿವಪಾರ್ವತಿ ದೇವಸ್ಥಾನ ಇದೆ. ಆ ಒಂದು ಶಾಸನಗಳ ಆಧಾರಿತವಾಗಿ ನೋಡೋದು ನಿಂತರೆ 10ನೇ ಶತಮಾನದಕ್ಕಿಂತಲೂ ಪೂರ್ವದಲ್ಲಿ ಕೂಡ ಈ ಗ್ರಾಮದ ಅಸ್ತಿತ್ವ ಜೊತೆಗೆ ಶ್ರೀಮಠದ ಒಂದು ಸಂಬಂಧ ಈ ರೀತಿ ಇದು ಬೆಳೆದುಕೊಂಡು ಬಂದಿದೆ ಅನ್ನೋದು ಕಂಡು ಬರ್ತದೆ. ಈಗ ದಿನನಿತ್ಯ ನೀವು ಸಾವಿರಾರು ಭಕ್ತರಿಗೆ ಆಶೀರ್ವಾದ ಮಾಡ್ತೀರಿ. ಹೌದು. ಮಠದ ವಿಶೇಷತೆಗಳನ್ನ ಕೂಡ ಹೇಳಿದ್ರಿ. ನಿಮಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಇದೆ ಶ್ರೀಗಳೇ? ನಮಗೆ ಅಂದರೆ ಇಲ್ಲಿ ಮಠದೊಳಗೆ ಇರಬೇಕಾದಂಥ ಒಂದು ಶರಣರ ಪರಂಪರೆ ಏನಿದೆ, ಆ ಪರಂಪರೆಗೆ ಅನುಗುಣವಾಗಿ ಇಲ್ಲಿ ಆ ಶರಣ ಸಾಹಿತ್ಯವನ್ನು ಎಲ್ಲರೂ ಪ್ರೀತಿಯಿಂದ ಕೇಳ್ತಾ ಬರ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ಎಲ್ಲ ಆಧ್ಯಾತ್ಮಿಕ ಸಾಹಿತ್ಯವನ್ನು ಎಲ್ಲ ಮತ ಪಂಥ ಜಾತಿ ಮತ ಪಂಥಗಳ ಭೇದಿಲ್ಲದೆ ಎಲ್ಲರನ್ನು ಕೂಡಿಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಗುರುಗಳು ನಡೆಸ್ಕೊಂಡು ಬಂದಿದ್ದಾರೆ. ಈಗಲಾದರೂ ಕೂಡ ಯಾವ ಮಹಮ್ಮದೀಯ ಅಂತಿಲ್ಲ, ಆ ಬಳಿಕ ಯಾವ ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲರನ್ನು ಕೂಡಿಕೊಂಡು ಅತಿ ತೃಪ್ತಿಕರವಾದಂಥ ಒಂದು ವಾತಾವರಣವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಮಠದ ವಿಶೇಷತೆಗಳನ್ನ ಹೇಳಿದ್ರೆ, ಇಷ್ಟು ವರ್ಷದಿಂದ ತಾವು ಮಠಾಧೀಶರಾಗಿ ಇಲ್ಲಿ ಇದ್ದೀರಾ. ಈ ಊರಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಊರು ವಿಶೇಷವಾಗಿ ಎಲ್ಲ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೋಡಿದರೆ, ಸಾಮಾಜಿಕ ಕ್ಷೇತ್ರದಲ್ಲಿ ನೋಡಿದರೆ, ರಾಜಕೀಯ ಕ್ಷೇತ್ರದಲ್ಲಿ ನೋಡಿದರೆ ಇದು ಸಮೃದ್ಧವಾಗಿದೆ. ಅಲ್ಲದೆ ಇನ್ನೂ ಇದು ಮುಳುಗಡೆಯ ಕ್ಷೇತ್ರ ಅನ್ನೋದರಿಂದ ಇದರ ಈ ಮುಳುಗಡೆಯ ಸ್ಥಾನಮಾನವನ್ನು ನೋಡಿದಾಗ ಈ ಊರು ಕಿತ್ತು ಮತ್ತು ಬೇರೆ ಸ್ಥಳದಲ್ಲಿ ಹೊಸ ಗೌಠಾನ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಜನ ವಸತಿ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ದೃಷ್ಟಿಯೊಳಗೆ ಈ ಗ್ರಾಮದ ಜನತೆ ತೃಪ್ತಿಕರವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಧಾರ್ಮಿಕವಾಗಿ ಆಯಿತು, ರಾಜಕೀಯವಾಗಿ ಆಯಿತು, ಆ ಬಳಿಕ ನೈತಿಕವಾಗಿ ಆಯಿತು. ಇದು ಒಳ್ಳೆಯ ಗ್ರಾಮ ಅಂತ ಹೇಳ್ಬೋದು. ಈಗ ಸಾಹಿತ್ಯದ ಬಗ್ಗೆ ಹೇಳಿದ್ರಿ, ಆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಬೇರೆ ಏನಾದ್ರು ಕೆಲಸಗಳು ಇಲ್ಲಿ ನಡೀತಾವ? ಮತ್ತೆ ಇಲ್ಲಿ ಪ್ರತಿನಿತ್ಯ ನಮ್ಮ ಶ್ರೀಮಠದೊಳಗೆ ವಚನವನ್ನು ಅನ್ನುವಂಥ ಪದ್ಧತಿ ಇದೆ. ವಚನವನ್ನು ಸುಮಾರು 500ಕ್ಕೂ ಮಿಕ್ಕಾದಂಥ ವಚನಗಳನ್ನು ರಾಗ ಮತ್ತು ತಾಳಗಳ ನಿಬದ್ಧವಾಗಿ ಪ್ರತಿದಿನವೂ ಕೂಡ ಭಜನೆ ಮಾಡುವಂಥ ಒಂದು ರೂಢಿಸ್ಕೊಂಡು ಬಂದಿದ್ದಾರೆ. ಅಂಥ ಒಂದು ರೂಢಿ ನಮ್ಮ ಮಠದೊಳಗೆ ನಿತ್ಯ ಸಾಗ್ತಾ ಇದೆ. ನಿತ್ಯ 2 ಸಮಯದೊಳಗೆ ಗುರುಪೂಜೆ ನಡೀತಿದೆ. ಪ್ರಾತಃ ಕಾಲದಲ್ಲಿ ನಿತ್ಯ ಅಭಿಷೇಕ ನಡೀತಿದೆ. ಸುಮಾರು ವರ್ಷದಲ್ಲಿ 2 ಸಾರಿ ವಿಶೇಷವಾದಂಥ ಕಾರ್ಯಕ್ರಮ ನಡೀತವೆ. ಮಕರ ಸಂಕ್ರಾಂತಿ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಅತ್ಯಂತ ವಿಶಾಲವಾದಂಥ ಕಾರ್ಯಕ್ರಮ. ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಇದು ನಡೀತಾ ಬಂದಿದೆ. ಈಗಿನ ಯುವಜನತೆಯನ್ನ ನೀವು ನೋಡ್ತಾ ಇದ್ರೆ, ಯಾಕಂದ್ರೆ ಆಧುನಿಕತೆಗೆ ತುಂಬಾ ಹೋಗ್ಬಿಟ್ಟಿದ್ದಾರೆ ಜನತೆ. ಆಧುನಿಕತೆ, ತಂತ್ರಜ್ಞಾನ, ಅಂಥದ್ರಲ್ಲಿ ಆಧ್ಯಾತ್ಮವನ್ನ ಮರೀತಿದ್ದಾರೆ ಜನತೆ. ಅವ್ರಿಗೆ ಸಂದೇಶ ಏನು ಕೊಡಕ್ಕೆ ಇಷ್ಟಪಡ್ತೀವಿ? ನಾನು ಅನ್ಕೋತೀನಿ, ಈಗಿನ ಜನತೆ ಒಳಗೆ
ಸಾಮಾನ್ಯ ಅಂದರೆ ಇವತ್ತು 20 ವರ್ಷಗಳ ಈಚೆಗಿರುವಂಥ ಹುಡುಗರಲ್ಲಿ ಆದಷ್ಟು ಮಟ್ಟಿಗೆ ಮೊಬೈಲ್ ಆಯಿತು, ಆ ಬಳಿಕ ಟಿ ವಿ ಮಾಧ್ಯಮಗಳಾಯಿತು, ಅದಕ್ಕೆ ಜೋತು ಬೀಳ್ತಕ್ಕಂಥ ಹೊರಗಿನ ಜನತೆಯನ್ನು ನೋಡಿದಾಗ ಕಾದೊಳ್ಳಿ ಜನತೆಯೊಳಗೆ ಅಷ್ಟೊಂದು ಪ್ರಭಾವ ಬೀರಿಲ್ಲ. ಆದರೂ ಕೂಡ ನಾವು ಪ್ರಯತ್ನಪೂರ್ವಕವಾಗಿ ಆ ರೀತಿಯಾದಂಥ ಒಂದು ಅಡಾಪ್ಟೇಷನ್ ಏನಿದೆ, ಆ ರೀತಿಯಾದಂಥ ಒಂದು ಟಿ ವಿ ಆಯಿತು, ಮೊಬೈಲ್ದೊಳಗೆ ಯಾರು ಯಂಗ್ಸ್ಟರ್ಸು ಯುವಜನತೆ ಹೋಗ್ತಾ ಇದೆ ಅವರನ್ನು ತಿದ್ದಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರಿಗೆ ಅಧ್ಯಾತ್ಮವನ್ನು ಬೋಧ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಶ್ರೀಗಳನ್ನ ಮಾತನಾಡಿಸಿದ್ವಿ. ಇಂತಹ ಒಂದು ತಮ್ಮ ಬಿಡುವಿನ ಸಮಯದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ನಾನು ಶ್ರೀಗಳಿಗೆ ಧನ್ಯವಾದಗಳನ್ನು. ನಮಸ್ಕಾರ. ನಮಸ್ಕಾರ. ಪ್ರಚಲಿತ ವಾಹಿನಿಯ ಪ್ರದೀಪ್ ಮತ್ತು ಅರುಣ್ ಅವರು ನಮ್ಮ ಈ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ಈ ಗ್ರಾಮದ ಹಾಗೂ ಆಶ್ರಮದ ವಿಶೇಷವಾದಂಥ ಚರ್ಚೆ ನಮ್ಮಿಂದ ಕೇಳಿ ತಿಳ್ಕೊಂಡಿದ್ದಾರೆ. ತಾನು ಉತ್ತರವಾಗಿ ಬೆಳೆದು ತನ್ನ ಕೀರ್ತಿಯನ್ನು ಇಡೀ ಭಾರತದಾದ್ಯಂತ ಹಬ್ಬಿಸುವಂತಾಗಲಿ ಅಂತ ನನ್ನ ಗುರುವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.